ಈ ಮರಿಗಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅಕ್ಟೋಬರ್ 10ನೇ ತಾರೀಕು. ಇಂದು ನಾವು ಧ್ಯಾನಿಸುವ ವಿಚಾರ ಬಾಂದೆಲ್ನ ತಾಯಿ ಮರಿಯ ಅಥವಾ ಒಳ್ಳೆಯ ಪ್ರಯಾಣದ ತಾಯಿ. ಪಶ್ಚಿಮ ಬಂಗಾಳದ ಹೂಗ್ಲಿ ಎಂಬಲ್ಲಿ ಬಾಂದೆಲ್ ಎಂಬ ಸ್ಥಳವಿದೆ. ಪೋರ್ಚುಗೀಸರು 16ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿಯಾದ ಅಕ್ಬರನ ಅಪ್ಪಣೆ ಪಡೆದು ತಮ್ಮ ವ್ಯಾಪಾರ ವಹಿವಾಟನ ಮಾಡುತ್ತಿದ್ದರು. ಅಗೋಸ್ಟಿನ್ ಸಭೆಯ ಗುರುಗಳು ಈ ಪ್ರದೇಶದಲ್ಲಿ ಕ್ರೈಸ್ತ ಧರ್ಮವನ್ನ ಹರಡಲು ಮುಂದಾದರು. 16ನೇ ಶತಮಾನದ ಕೊನೆಯಲ್ಲಿ ಸುಮಾರು 5,000 ಕ್ರೈಸ್ತರಿದ್ದರು. ಆದ್ದರಿಂದ ಇಲ್ಲಿ ಮಾತೆ ಮರಿಯಳಿಗೆ, ಅದರಲ್ಲೂ ಜಪಮಾಲೆ ಮಾತೆಗೆ ಸಮರ್ಪಿಸಿದ ಒಂದು ದೇವಾಲಯವನ್ನ ಅವರು ನಿರ್ಮಿಸಿದರು. ಬಾಂದೆಲ್ನ ತಾಯಿ ಮರಿಯ ಅಥವಾ ಒಳ್ಳೆಯ ಪ್ರಯಾಣದ ತಾಯಿ ಎಂದು ಕರೆಯಲು ಪ್ರಾರಂಭಿಸಿದ್ದರು. ಪೋರ್ಚುಗೀಸರು ತಮ್ಮ ಸೈನಿಕರ ಸಲುವಾಗಿ ಮಾತೆ ಮರಿಯಳಿಗೆ ಇನ್ನೊಂದು ಪ್ರಾರ್ಥನಾ ಕುಟೀರವನ್ನ ನಿರ್ಮಿಸಿದ್ದರು. ಈ ಪ್ರಾರ್ಥನಾ ಕುಟೀರವನ್ನ ತುರ್ಕರು ಸರ್ವನಾಶ ಮಾಡಲು ಬಂದಾಗ ಒಬ್ಬ ಸೈನಿಕ ಮಾತೆ ಮರಿಯಳ ಸ್ವರೂಪವನ್ನ ರಕ್ಷಿಸುವ ಉದ್ದೇಶದಿಂದ ಅದನ್ನು ಹೊತ್ತುಕೊಂಡು ಹೋಗುತ್ತಿರುವಾಗ ತುರ್ಕರು ಆತನನ್ನ ಬಾಣಗಳಿಂದ ಹೊಡೆದು ಉರುಳಿಸುತ್ತಾರೆ. ಆ ಸೈನಿಕ ಮತ್ತು ಮಾತೆ ಮರಿಯಳ ಸ್ವರೂಪ ಜೊತೆಯಲ್ಲೇ ನೀರಿನಲ್ಲಿ ಮುಳುಗಡೆಯಾಗುತ್ತದೆ. ಸ್ವರೂಪವೂ ಕಾಣದಂತಾಯಿತು, ಸೈನಿಕನ ದೇಹವೂ ಕಾಣದಂತಾಯಿತು. ಇನ್ನು ಮಿಕ್ಕ ಸೈನಿಕರನ್ನ, ಗುರುಗಳನ್ನ ತುರ್ಕರು ಬರ್ಬರವಾಗಿ ಹತ್ಯೆಗೈಯುತ್ತಾರೆ. ಆದರೆ ಒಬ್ಬ ಗುರು, ಜಾನ್ ಡಿಕ್ರೂಸ್ ಎಂಬುವರು ಅದೃಷ್ಟೆಂಬಂತೆ ಅದ್ಭುತದ ರೀತಿಯಲ್ಲಿ ಬದುಕುಳಿಯುತ್ತಾರೆ. ಮರುದಿನ ಈ ಗುರು ಜಾನ್ ಡಿಕ್ರೂಸ್ ರವರು ನದಿಯ ದಡದಲ್ಲಿ ನಿಂತಿರುವಾಗ ದೇವರ ತಾಯಿ ಗುರುಮಾತೆ ನಮೋ ನಮೋ ಮರಿಯೇ ಎಂದು ಜನರು ಕರೆಯುವುದನ್ನು ಕೇಳಿಸಿಕೊಂಡರು. ಅದ್ಭುತ ಎಂಬಂತೆ ಮಾತೆ ಮರಿಯಳ ಕಳೆದು ಹೋಗಿದ್ದ ಆ ಸ್ವರೂಪ ಅವರಿಗೆ ಲಭಿಸುತ್ತದೆ. ಅಂದಿನಿಂದ ಇಂದಿನವರೆಗೆ ಆ ಸ್ವರೂಪ ಆ ದೇವಾಲಯದಲ್ಲಿದೆ. ಇನ್ನೊಂದು ಸನ್ನಿವೇಶದಲ್ಲಿ ಬಿರುಗಾಳಿಗೆ ಸಿಲುಕಿದ ಹಡಗಿನ ನಾಯಕ ಮಾತೆ ಮರಿಯಳನ್ನ ಕೇಳಿಕೊಂಡಾಗ ಮಾತೆ ಮರಿಯಮ್ಮ ಸುರಕ್ಷಿತವಾಗಿ ಆತನನ್ನ ಹಾಗೂ ಆತನ ಹಡಗನ್ನ ಆ ದೇವಾಲಯದ ಮುಂದೆ ತಂದು ನಿಲ್ಲಿಸಿದರು ಎಂಬ ವಿಶ್ವಾಸವಿದೆ. ಈ ದೇವಾಲಯವನ್ನ 1998ರಲ್ಲಿ ಪುಣ್ಯಕ್ಷೇತ್ರವಾಗಿ ದ್ವಿತೀಯ ಸಂತ ಜಾನ್ ಪೌಲರು ಘೋಷಿಸಿದರು. ಪ್ರತಿ ವರ್ಷ ನವೆಂಬರ್ ತಿಂಗಳಿನಲ್ಲಿ ಸಾವಿರಾರು ಭಕ್ತಾದಿಗಳು ಈ ಪುಣ್ಯಕ್ಷೇತ್ರವನ್ನ ಸಂಧಿಸುತ್ತಾರೆ. ಮಾತೆಯಿಂದ ಹೇರಳವಾದ ವರಪ್ರಸಾದಗಳನ್ನ ಪಡೆದುಕೊಳ್ಳುತ್ತಾರೆ. ಬನ್ನಿ, ನಾವು ಕೂಡ ಬಾಂದೆಲ್ ತಾಯಿ ಮರಿಯಳನ್ನ ಕೇಳಿಕೊಳ್ಳೋಣ. ನಮ್ಮ ಕುಟುಂಬಗಳಿಗೆ ಬೇಕಾದ ಶಾಂತಿ ಸಮಾಧಾನವನ್ನ ನೀಡಲೆಂದು ಪ್ರಾರ್ಥಿಸೋಣ. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ. ಈಗಲೂ ಯಾವಾಗಲೂ, ಈಗಲೂ